ಗೈಸ್, ಹೆಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ವಿಡಿಯೋ ಬಂದು ನಮ್ಮ ಪುಟ್ಟ ಕಿಯಾನ್ಶ್ದು ಬರ್ಡೇ ವಿಡಿಯೋ. ಹಾಕಿರಲಿಲ್ಲ, ನಾನು ತುಂಬ ದಿನ ಆಗಿತ್ತು, ಮೋರ್ ದ್ಯಾನ್ 15 to 20 days ಅಂತ ಅಂದ್ಕೊತೀನಿ. ಅವನದು ಫಸ್ಟ್ ಇಯರ್ ಬರ್ಡೇ ನಾವು ಥೈಲ್ಯಾಂಡಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಫ್ರೆಂಡ್ಸ್ ಎಲ್ಲ ಸೇರಿ ಅಂತ ತುಂಬ ಏನೋ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ. ಯಾಕಂದರೆ ಕುಕ್ಕಿಂಗ್ ಎಲ್ಲ ನಾವೇ ಮಾಡಿದ್ರಿಂದ ಎಲ್ಲೂ ಟೈಮ್ ಸಿಗಲಿಲ್ಲ. ಡೆಕೋರೇಟ್ ಎಲ್ಲ ಫ್ರೆಂಡ್ಸ್ ಎಲ್ಲ ಮಾಡಿದ್ದು, ಎಲ್ಲ ಫ್ರೆಂಡ್ಸ್ ಸೇರಿಕೊಂಡು ಅವನ ಫಸ್ಟ್ ಬರ್ಡೇ ಗ್ರ್ಯಾಂಡಾಗಿ ಸಕ್ಸಸ್ಫುಲ್ಲಾಗಿ ಮಾಡಿದ್ವಿ. ತುಂಬ ಖುಷಿ ಆಯಿತು. ಈ ವಿಡಿಯೋದಲ್ಲಿ ನಾನು ಫುಲ್ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಯಾಕಂದರೆ ತುಂಬ ಸೌಂಡ್ ಗಜಿಬಿಜಿ ಅಂತಲೇ ಸೌಂಡ್ ಇರುತ್ತೆ. ಸೊ ಹಾಗಾಗಿ ಫುಲ್ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಆ ಡೇ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಕ್ಷತಾ. ನಾವಿಲ್ಲಿ ತುಂಬಾ ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಕಿಯಾನ್ಶಿಗೆ ಬರ್ಡೇ ಹ್ಯಾಟ್ ಹಾಕೋಕ್ಕೆ ಟ್ರೈ ಮಾಡ್ತಿದ್ದಾರೆ. ತುಂಬ ದೊಡ್ಡದು ತಂದುಬಿಟ್ಟಿದ್ರು. ನಾರ್ಮಲಿ ಅದೇ ಸಿಗೋದು, ಅವನ ತಲೆಗೆ ಅದು ಕೂರ್ತಾನೇ ಇರಲಿಲ್ಲ. ತುಂಬ ಚಿಕ್ಕದು, ಎಷ್ಟು ರಬ್ಬರ್ ಬ್ಯಾಂಡ್ ಗಂಟು ಹಾಕಿದ್ರೂ ತುಂಬ ಏನಂದರೆ ದೊಡ್ಡದೇ ಆಗ್ತಾಯಿತ್ತು. ಅವನು ಕ್ಲ್ಯಾಪ್ ಮಾಡಿ ತುಂಬ ಎಂಜಾಯ್ ಮಾಡ್ತಾಯಿದ್ದ. ಅವನು ಕೂಡ ಎಂಜಾಯ್ ಮಾಡ್ದ. ಎಲ್ಲೂ ಕೂಡ ಅಥವಾ ಏನೋ ಅನ್ಕಂಫರ್ಟಬಲ್ ಫೀಲ್ ಮಾಡ್ಕೊಂಡ ಎಲ್ಲೂ ಇಲ್ಲ. ತುಂಬ ಎಂಜಾಯ್ ಮಾಡ್ದ ಅಂತಲೇ ಹೇಳ್ಬೋದು. ಅವರ ಪಪ್ಪ ಮಮ್ಮಿ ಅಂತೂ ತುಂಬಾ ಹ್ಯಾಪಿ. ಯಾಕಂದರೆ ಮಗಂದು ಫಸ್ಟ್ ಬರ್ಡೇ ಸೆಲೆಬ್ರೇಷನ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ತುಂಬಾ ಚೆನ್ನಾಗಾಯಿತು. ಎಲ್ರಿಗೂ ಲಾಂಗ್ ವೀಕೆಂಡ್ ಇದ್ದಿದ್ದರಿಂದ ಎಲ್ಲ ಕೂಡ ಜಾಯ್ನ್ ಆಗಿದ್ದರು. ಕರೆದವರಲ್ಲಿ ಒಂದು 2-3 ಮೆಂಬರ್ಸ್ ಬಿಟ್ಟರೆ ಇನ್ನು ಮಿಕ್ಕಿದವರು ಎಲ್ಲರೂ ಜಾಯ್ನ್ ಆಗಿದ್ದರು ಅಂತ ಹೇಳ್ತಾಯಿದ್ರು. ನಾನು ಯಾಕೆ ಅವರ ಅಪ್ಪ ಅಮ್ಮನ ಹತ್ರ ಮಾತಾಡಿಸಿಲ್ಲ ಅಂದರೆ, ಇಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತೆ. ಅವರು UP ಸೈಡ್ ಆಗಿರೋದ್ರಿಂದ ಅವ್ರದ್ದು ಹಿಂದಿ ಲ್ಯಾಂಗ್ವೇಜ್ ಆಗುತ್ತೆ. ನಾನು ಕನ್ನಡದಲ್ಲಿ ವಿಡಿಯೋ ಮಾಡಿ ಹಾಕೋದ್ರಿಂದ ನಾನು ಎಲ್ಲೂ ಕೂಡ ಇಲ್ಲಿ ಏನಂದರೆ ಅವ್ರ ಹತ್ರ ನಾನು ಮಾತಾಡ್ಸೋಕ್ಕಾಗಿಲ್ಲ. ಆ್ಯಂಡ್ ಅವತ್ತು ತುಂಬ ಬ್ಯುಸಿ ಇದ್ದರು. ತುಂಬ ಫ್ಯಾಮಿಲೀಸ್ ಬಂದಿದ್ದರು, ಕಿಡ್ಸ್ ಬಂದಿದ್ದರು, ತುಂಬ ಜನ ಬಂದಿದ್ದರು, ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ತುಂಬ ದಿನ ಆದಮೇಲೆ ಎಲ್ಲರನ್ನು ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ತುಂಬ ಖುಷಿಪಟ್ಟಂಥ ದಿನ ಅಂತಲೇ ಹೇಳ್ಬೋದು. ಮಾರ್ನಿಂಗಿಂದ ತುಂಬಾ ಕೆಲಸ ಆಯಿತು. ಏಕೆಂದರೆ ನಾವೇ ಎಲ್ಲ ಕುಕ್ಕಿಂಗ್ ಮಾಡಿದ್ರಿಂದ ನಾವು ಅವತ್ತು ಪೂರಿ, ಪನ್ನೀರ್ ಕರಿ, ಆಮೇಲೆ ಎಗ್ ಬಿರಿಯಾನಿ, ಸಲಾಡ್, ಪಾಯಸ ಮತ್ತು ದಾಲ್ ಫ್ರೈ ಮಾಡಿದ್ವಿ. ಇಷ್ಟು ಐಟಮ್ಸ್ ಮಾಡಿದ್ರಿಂದ ತುಂಬಾ ಟೈಮ್ ತೊಗೊಂಡ್ಬಿಡ್ತು. ಹಾಗಾಗಿ ಎಲ್ಲೂ ನನ್ನ ಕುಕ್ಕಿಂಗ್ ಪ್ರಾಸೆಸ್ದಾಗಿರ್ಬೋದು ಎಲ್ಲೂ ಅಷ್ಟೊಂದು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಎಲ್ಲೆಲ್ಲಿ ಅಥವಾ ಯಾರ್ಯಾರ ಹತ್ರ ವಿಡಿಯೋ ಇತ್ತು ಎಲ್ಲರ ಹತ್ರ ಈಸ್ಕೊಂಡು ಇಲ್ಲಿ ನಾನು ಅದನ್ನು ಟುಗೆದರ್ ಮಾಡಿ ಹಾಕಿದ್ದೀನಿ. ಯಾಕಂದರೆ ಕಿಯಾನ್ಶ್ದು ಫಸ್ಟ್ ಬರ್ಡೇ, ಅಟ್ಲೀಸ್ಟ್ ಅವನು ಫ್ಯೂಚರಲ್ಲಿ ನನ್ನ ಚಾನಲಲ್ಲಿ ವಿಡಿಯೋ ನೋಡಿ ಖುಷಿ ಪಡ್ತಾನೆ ಅನ್ನೋ ಒಂದೇ ಒಂದು ರೀಸನ್ಗೆ ಸೊ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾವು ಕರೆದವ್ರು ಪ್ರತಿಯೊಬ್ಬರೂ ಬಂದಿದ್ದರು. ಆವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೇ ಆಗಲ್ಲ. ಎಲ್ಲರೂ ಸಖತ್ ಎಂಜಾಯ್ಮೆಂಟ್ ಇತ್ತು. ಎಲ್ಲ ಜೊತೇಲಿ ಸೇರಿ ತುಂಬ ದಿನ ಆಗಿತ್ತು. ನಾವು ಆ್ಯಕ್ಚುಲಿ ಅವತ್ತೇನೆಂದರೆ ಇಡೀ ದಿನ ಫುಲ್ ಬ್ಯುಸಿಯಾಗಿ ಇದ್ವಿ ಅಂತಲೇ ಹೇಳ್ಬೋದು. ಏನಂದರೆ ಬಾಯ್ಸ್ ಎಲ್ಲ ಒಂದು ಕಡೆ, ಅವರೆಲ್ಲ ಒಂದು ಕಡೆ ಇದ್ದರು, ನಾವೆಲ್ಲ ಲೇಡೀಸ್ ಎಲ್ಲ ಒಂದು ಕಡೆ ಇದ್ವಿ. ಮಾತುಕತೆ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಇದೇ ವಿಡಿಯೋ ಪಾರ್ಟ್ 2 ಬರುತ್ತೆ. ಯಾಕಂದರೆ ಗಿಫ್ಟ್ ಅನ್ಬಾಕ್ಸಿಂಗ್, ಅವನಿಗೆ ತುಂಬಾ ಗಿಫ್ಟ್ ಬಂದಿತ್ತು. ಅವರ ಪಾಪ ಮಮ್ಮಿ ಆಸೆ ಏನಂದರೆ ಇದನ್ನು ವಿಡಿಯೋ ಮಾಡಿ ಹಾಕಿ ನಿಮ್ಮ ಚಾನಲಲ್ಲಿ ಬರಲಿ ಅನ್ನೋದು. ಸೊ ಅದನ್ನು ಕೂಡ ಅನ್ಬಾಕ್ಸಿಂಗ್ ವಿಡಿಯೋ ನಾನು ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ. ಅದರಲ್ಲಿ ಸ್ವಲ್ಪ ಏನಂದರೆ
ಅವ್ರದ್ದು ಹಿಂದಿ ಲ್ಯಾಂಗ್ವೇಜಲ್ಲಿ ಅವರ ಲ್ಯಾಂಗ್ವೇಜಲ್ಲಿ ಅವ್ರು ಮಾತಾಡಿರ್ತಾರೆ. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಈಗ ಹೇಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಹೀಗೇ ಸಪೋರ್ಟ್ ಮಾಡಿ, ನನ್ನ ವೀಡಿಯೋಸ್ನ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಅವ್ರದ್ದು ಕೂಡ ಚಾನಲ್ ಇದೆ, ನಾನು ಅವರ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಿಯಾನ್ಶ್ದು ಕೂಡ ಒಂದು ಚಾನಲ್ ಓಪನ್ ಮಾಡಿದ್ದೀವಿ ಇವಾಗ, ಸೊ ಅವನ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಏನಂದರೆ ವಿಡಿಯೋ ಮಾಡ್ಕೊಂಡಿದ್ದೀವಿ, ಎಲ್ಲೆಲ್ಲಾಗತ್ತೆ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಏನಂದರೆ ಈ ಫುಡ್ದು ವಿಡಿಯೋ ಬರುತ್ತಲ್ವ, ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಯಾಕಂದರೆ ಅವರವರೇ ಊಟ ಹಾಕ್ಕೊಂಡು, ನಾವು ಲೇಡೀಸ್ ಇದ್ದರೆ ಓಕೆ, ಅವರವರೇ ಊಟ ಹಾಕ್ಕೊಂಡು ಅವರವರೇ ಬಡಿಸ್ಕೊಳ್ತಾ ಇದ್ದಿದ್ದ ಕಾರಣ ಸ್ವಲ್ಪ ನಿಮಗೆ ಓಕೆ ಏನಿದು ಈ ಥರ ಅಂತ ಅನ್ನಿಸ್ಬೋದು. ಯಾರೂ ಅನ್ಕಂಫರ್ಟಬಲ್ ಫೀಲ್ ಮಾಡ್ಕೊಳ್ಬೇಡಿ. ಇದು ಹೇಗೆ ಅಂದರೆ ಫ್ಯಾಮಿಲಿನ ಬಿಟ್ಟು ಫ್ರೆಂಡ್ಸ್ನೇ ಫ್ಯಾಮಿಲಿ ಅಂತ ನಾವು ಅಂದ್ಕೊಂಡಿರ್ತೀವಿ. ಯಾಕಂದರೆ ತುಂಬ ದೂರದಿಂದ ಫ್ಯಾಮಿಲಿ ಬಿಟ್ಟು ನಾವು ದೂರದಲ್ಲಿ ಇರೋದು ಕಾರಣ ಎಲ್ಲ ನಾವು ಫ್ರೆಂಡ್ಸ್ಗಳು ಸೇರಿಕೊಂಡು ನಾವು ಬರ್ಡೇ ಆಗಿರ್ಬೋದು, ಏನೇ ಪ್ರತಿಯೊಂದು ಫಂಕ್ಷನ್ ಮಾಡೋದಿದ್ರು ಎಲ್ಲ ಜೊತೆಯಲ್ಲಿ ಸೇರಿ ಮಾಡ್ತೀವಿ. ಈ ವಿಡಿಯೋನ ಸ್ವಲ್ಪ ಇಗ್ನೋರ್ ಮಾಡಿ. ಏನಂದರೆ ನಾನು ಏನೇನು ಫುಡ್ ಇದೆ ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಅವರು ಮಾಡ್ಕೊಂಡಿರೋವಂಥ ವಿಡಿಯೋ. ಬಟ್ ಏನಂದರೆ ಅಲ್ಲಿ ಯಾರಿಗೂ ವಿಡಿಯೋ ಮಾಡ್ಕೊಳ್ಳೋಷ್ಟು ಅಂದರೆ ಗೊತ್ತಾಗಿಲ್ಲ ಹೇಗೆ ಮಾಡಬೇಕು ಏನು ಎತ್ತ ಅಂತ. ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆಗಿದರೆ ನಿಮ್ಮದೊಂದು ಪುಟ್ಟ ಲೈಕ್, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಮ್ಮ ಕಿಯಾನ್ಶಿಗೆ ಫಸ್ಟ್ ಬರ್ಡೇ ಆಗಿರೋದ್ರಿಂದ ವಿಶ್ ಮಾಡಿ. ನಿಮ್ಮ ಆಶೀರ್ವಾದ ಅವನ ಮೇಲೆ ಯಾವಾಗಲೂ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ತುಂಬಾ ಚೆನ್ನಾಗಿತ್ತು ಆ ದಿನ, ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಕಿಯಾನ್ಶ್ ಪಾಪ, ಗಾಡ್ ಬ್ಲೆಸ್ ಯು ಬೇಬಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.